ಹೆಲೋ ನಮಸ್ತೆ. ಭಾರ್ಗವಿ LLB ಸೀರಿಯಲ್ನ 94ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಅವರು ಕೋರ್ಟ್ನಲ್ಲಿ ಸಂಧ್ಯನ ಹತ್ರ ಸರಿ ನೀವು ಅಲ್ಲಿಗೆ ಹೋದ್ರಿ ಮುಂದೇನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಸಂಧ್ಯಾ ಅಲ್ಲಿ ನಡೆದಿದ್ದನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವ್ರ ಫ್ರೆಂಡ್ಸು ಕುಡಿತಾ ಕೂತಿದ್ರು ಸರ್. ಅವರು ನನ್ನ ಹತ್ರ ಬಂದ್ರು. ನಾನು ಒಪ್ದನೇ ಇದ್ದಿದ್ದಕ್ಕೆ ನನ್ನನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿಬಿಟ್ರು ಸರ್. JP ಅವರು ಅಲ್ಲ ಸಂಧ್ಯಾ ಅವರೇ, ನೀವು ಅರ್ಧ ವಿಷಯನ ಕೋರ್ಟ್ ಹೇಳಿ ಅರ್ಧ ವಿಷಯನ ನುಂಗುದ್ರೆ ಪೂರ್ತಿ ವಿಷಯ ಕೋರ್ಟ್ ಹೇಗ್ ಗೊತ್ತಾಗ್ಬೇಕು? ಈ ಒಂದು ವಿಚಾರನು ಬಿಡಿಸಿ ಬಿಡಿಸಿ ಹೇಳಿದ್ರೇನೆ ಕೋರ್ಟ್ಗೆ ಎಲ್ಲರಿಗೂ ಅರ್ಥ ಆಗೋದು. JP ಅವ್ರು ಹೇಳಿದ್ದಕ್ಕೆ ಸಂಧ್ಯಾ ಅವಾಗ ಅಲ್ಲಿ ವಿಕ್ರಮ್ ಅವರು ನನ್ನನ್ನ ನೋಡಿ ನನ್ನ ಹತ್ರ ಬಂದ್ರು. ಕೈಯನ್ನ ಹಿಡಿದು ನನ್ನ ಹತ್ರ ಅಸಭ್ಯವಾಗಿ ವರ್ತಿಸಿದ್ರು. ಮುಂದುವರೆದು ನನ್ನ ಹತ್ರ ಬಂದು ಒಟ್ಟಿಗೆ ಸೇರಿ ಪಾರ್ಟಿ ಮಾಡೋಣ ಬಾ ಅಂತ ಕರೆದ್ರು. ಒಪ್ದನೇ ಇದ್ದಾಗ ನನ್ನನ್ನ ನೀರಿಗೆ ತಳ್ಳಿ ತಮಾಷೆ ಮಾಡಿದ್ರು. ಕುಡಿತಾ ಇದ್ದಿದ್ದನ್ನ ನೀನು ಕುಡಿ ಅಂತ ಅಂದ್ಬಿಟ್ಟು ನನ್ಗೆ ಹಿಂಸೆ ಮಾಡಿದ್ರು. ಫ್ರೆಂಡ್ಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸರ್. ಅಲ್ಲಿ ಮಧ್ಯದಲ್ಲಿ ಕೂತಿದಾರಲ್ಲ, ಅವ್ರ ಮಧ್ಯದಲ್ಲಿ ಅವ್ರು ಮಾತ್ರ ಇದೆಲ್ಲ ತಪ್ಪು, ಹೀಗೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಅಂತ ಸಂಧ್ಯಾ ಹೇಳಿದ್ದಕ್ಕೆ JP ತುಂಬಾನೇ ನಗ್ತಾರೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಭೂಪತಿ ಮತ್ತೆ ಅವ್ರ ಗೆಳೆಯರ ಮೇಲೇನೆ ಈ ಆಪಾದನೆ ಇರೋದು. ಅವರೇ ಇವಳನ್ನ ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿದ್ರು, ಇಲ್ಲಿ ಒಬ್ಬ ಇವ್ರಿಗೆ ಸಹಾಯ ಮಾಡೋದು. ಜಡ್ಜ್ಗೆ ಹೇಳಿಬಿಟ್ಟು ನಕ್ಕೊಂಡು ಸರಿ ಸರಿ ನೀವು ಮುಂದುವರಿಸಿ ಅಂತ ಅಂದ್ಬಿಟ್ಟು ಸಂಧ್ಯಾಂಗೆ ಹೇಳ್ತಾರೆ. ಸಂಧ್ಯಾ ಆದರೆ ವಿಕ್ರಮ್ ಅವರು ತುಂಬಾನೇ ನಶೆನಲ್ಲೇ ಇದ್ರು ಸರ್. ಯಾರ ಮಾತನ್ನು ಕೇಳೋ ಮನಸ್ಥಿತಿನಲ್ಲೇ ಇರಲಿಲ್ಲ. ಸಂಧ್ಯಾ ಹೇಳಿದ್ದಕ್ಕೆ JP ನಿಮ್ಮನ್ನ ವಿಕ್ರಮ್ ಭೂಪತಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ರು, ಈಜ್ ಬರುತ್ತಾ ಅಂತ ಭೂಪತಿ ಹೇಳಿದ್ದಕ್ಕೆ ಸಂಧ್ಯಾ ಇಲ್ಲ ಸರ್ ಅಂತ ಹೇಳ್ತಾಳೆ. ಸ್ವಿಮ್ಮಿಂಗ್ ಪೂಲಿಂದ ಮೇಲ್ ಬಂದಿದ್ದು ಹೇಗೆ ಅಂತ JP ಅವ್ರು ಕೇಳ್ತಾರೆ. ಅದಕ್ಕೆ ಸಂಧ್ಯಾ ಅದು ಅವ್ರ ಮಧ್ಯದಲ್ಲಿ ಇದ್ದಾರಲ್ಲ ಅವರು ಅವ್ರಿಗೆ ವಿಕ್ರಮ್ ಅವ್ರಿಗೆ ಬುದ್ಧಿ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅವರೇನೆ ನನ್ನನ್ನು ನೀರಿಂದ ಮೇಲ್ ಬರೋದಕ್ಕೆ ಸಹಾಯ ಮಾಡಿದ್ರು. JP ಅವರು ನಗ್ತಾ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಮುಂದುವರಿಸಿ ಅಂತ ಸಂಧ್ಯಾಂಗೆ ಹೇಳ್ತಾರೆ. ಓಡೋಗ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರೊಳಗಡೆ ವಿಕ್ರಮ್ ಅವರು ನನ್ನ ಹತ್ರ ಬಂದು ಬಲವಂತವಾಗಿ ನನ್ನನ್ನು ತಪ್ಕೊಂಡ್ರು ಸರ್. ಸಂಧ್ಯಾ ಹೇಳಿದ್ದಕ್ಕೆ JP ಅವರು ಒಂದು ನಿಮಿಷ ತಪ್ಕೊಳ್ಳೋದು ಅಂದರೆ ಅಂತ ಕೇಳ್ತಾರೆ. ಅವರು ಕೇಳಿದ್ದಕ್ಕೆ ಎಲ್ಲರಿಗೂ ಶಾಕ್ ಆಗುತ್ತೆ. ಕೋರ್ಟಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ. ಅದಕ್ಕೆ JP ಅವರು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಕೇಳ್ತಾರೆ. ಭಾರ್ಗವಿಗೆ ಕೋಪ ಬರುತ್ತೆ. ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಭಾರ್ಗವಿ ಎದ್ದು ನಿಂತ್ಕೊಂಡು ಹೇಳ್ತಾರೆ. JP ಅವರು ಯುವರ್ ಆನರ್ ಇದರಲ್ಲಿ ಅಬ್ಜೆಕ್ಟ್ ಮಾಡೋದಕ್ಕೆ ಏನಿದೆ, ಮೊಲೆಸ್ಟೇಷನ್ ಕೇಸ್, ಮೊಲೆಸ್ಟೇಷನ್ ನಡೆದ ದಿನ ಏನಾಯಿತು ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಅವರು ಅಷ್ಟೇ ಇದರಿಂದ ವಿವರಣೆ ಕೊಡಬೇಕು. JP ಅವರು ಹತ್ರ ಹೇಳಿದ್ದಕ್ಕೆ ಜಡ್ಜ್ ಅವರು ಓಕೆ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತ ಹೇಳ್ತಾರೆ. ಅವರು ಎದ್ದು ನಿಂತಿದ್ದವರು ಕೂತ್ಕೊಂತಾರೆ. ಅವರು ಸಂಧ್ಯಾಂಗೆ ನೀವು ಮುಂದುವರಿಸಿ ಅಂತ ಹೇಳ್ತಾರೆ. ಸಂಧ್ಯಾ ಅದು ನನ್ನ ಸೊಂಟ ಬಳಸ್ಕೊಂಡು ಅವರು ನನ್ನನ್ನು ಅವ್ರ ಹತ್ರ ಎಳ್ಕೊಂಡ್ರು ಸರ್. ದುಃಖದಿಂದ ಅದು ನನ್ನ ಬಟ್ಟೆನ ಹರಿದ್ರು ಸರ್. ಗಾಬರಿನಲ್ಲಿ ಅವ್ರ ಕೆನ್ನೆಗೆ ನಾನೊಂದು ಹೊಡೆದು ಶುರು ಮಾಡಿದೆ ಸರ್. ಅವ್ರು ನನ್ನನ್ನು ಬಿಡದೆ ನನ್ನನ್ನು ಅಟ್ಟಿಸ್ಕೊಂಡು ಬಂದರು ಸರ್. ಆಗ ಭಾರ್ಗವಿ ಅಕ್ಕ ನನ್ನನ್ನು ಕಾಪಾಡಿದ್ದು ಸರ್. ತಂದೆ ಹೇಳಿದ ತಕ್ಷಣ JP ಕೋಪದಿಂದ ಸುಳ್ಳು, ಇವ್ರು ಹೇಳ್ತಾ ಇರೋದು ಅಷ್ಟೂ ಸುಳ್ಳು ಸರ್, ಸುಳ್ಳು. ಹೇಳ್ತಾ ಇರೋ ಹಾಗೆ ಮಾರ್ಚ್ 3ನೇ ತಾರೀಕಲ್ಲಿ ಇವ್ರು ಹೇಳಿದ ಟೈಮಲ್ಲಿ ಇನ್ನೂ ವಿಕ್ಕಿ ಆ್ಯಂಡ್ ಫ್ರೆಂಡ್ಸ್ ಕುಡ್ದೇ ಇರಲಿಲ್ಲ. ಹುಡುಗರು ಪಾರ್ಟಿ ಮಾಡಬೇಕು ಅಂತ ಬಿಯರ್ ಏನೋ ತಂದಿಟ್ಟಿದ್ದೇನೋ ನಿಜ, ಅದನ್ನ ಒಂದು ರಾತ್ರಿ ಮುಂಚಿತವಾಗಿ ತಂದಿಟ್ಟಿದ್ರು. ಇಲ್ಲಿ ಅವ್ರದೇ ಆದಂತ ಸ್ವಂತ ಫಾರ್ಮ್ ಹೌಸ್ನಲ್ಲಿ ಇಲ್ಲಿಗೆ ಹೋದಾಗ ಮಠ ಮಧ್ಯಾಹ್ನ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಊಟ ಮಾಡ್ತಾ ಕೂತಿದ್ರು. ಇಲ್ಲದೆ ಫಾರ್ಮ್ ಹೌಸ್ಗೆ ಹೋಗಿ ಅವ್ರ ಮೇಲೆ ಅಸಭ್ಯವಾಗಿ ನಡ್ಕೊಂಡು ಬಿಯರ್ ಕುಡ್ದಿದ್ದು ನೀವು ಸಂಧ್ಯಾ. JP ಅವ್ರು ಹೇಳಿದ ತಕ್ಷಣ ಸಂಧ್ಯಾಂಗೆ ತುಂಬಾನೇ ಗಾಬರಿ ಆಗುತ್ತೆ, ತುಂಬಾನೇ ಅಳು ಬರುತ್ತೆ, ಟೆನ್ಷನ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ ಇವರು ಅಂತ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ಕೋರ್ಟಲ್ಲಿ ಇದ್ದವರೆಲ್ಲರೂ ಆಶ್ಚರ್ಯವಾಗಿ ಏನು ನಡೀತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು JP ಕಡೆನೆ ನೋಡೋದಕ್ಕೆ ಶುರು ಮಾಡ್ತಾರೆ. ಆದಮೇಲೆ JP ಅವರು ಅಲ್ಪಂಗೆ ಐಶ್ವರ್ಯ ಬರೋದು ಅಂತ ಹೇಳ್ತಾರಲ್ಲ, ಹಾಗೆ ಪ್ರಸಾದ ಕೊಟ್ಟೆ ವಾಪಸ್ ಬಂದೆ, ಇವರು ಬರ್ಬೋದಿತ್ತಲ್ಲ, ಇಲ್ಲ ಅಂತ ಆದ್ರೆ ಇವರು ಫಾರ್ಮ್ ಹೌಸ್ ಒಳಗಡೆ ಕಾಲಿಡೋ ಅವಶ್ಯಕತೆನೇ ಇರ್ಲಿಲ್ವೇ? ಮೊದಲೇ ವಿಕ್ರಮ್ ಭೂಪತಿ ಮೇಲೆ ಒಲವಿದ್ದ ಈ ಸಂಧ್ಯಾಂಗೆ ಐಷಾರಾಮಿ ಜೀವನನ ನೋಡೋದ್ ಕೂಡ್ಲೇನೆ ಒಂದು ಕ್ಷಣ ಮರ್ತ್ಬಿಟ್ರು.
ಟೆನ್ಷನ್ ಆಗಿ ಗಾಬರಿಯಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಇವ್ರು ಈ ತರ ಹೇಳ್ತಾ ಇದ್ದಾರೆ ಅಂತ ಅವಳಿಗೆ ತುಂಬಾನೇ ಟೆನ್ಷನ್ ಆಗೋಕ್ ಶುರುವಾಗುತ್ತೆ. ಕೂಡಲೇ JP ಅವರು ಮತ್ತೇನೆ ಸಂಧ್ಯನ ಮೇಲೆ ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಪರ್ಮಿಷನ್ ಇಲ್ಲದೆ ಇದ್ರು ಫಾರ್ಮ್ ಹೌಸ್ಗೆ ನೀವೇ ಹೋಗಿ ತಿರುಗಾಡಿ ಅಲ್ಲಿದ್ದ ಬಿಯರ್ ಅನ್ನ ಕುಡಿದು ಭೂಪತಿ ಅವರ ಫ್ರೆಂಡ್ಸ್ ಮುಂದೆ ಅಶ್ಲೀಲವಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಗಾಬರಿಯಾಗಿ ಇಲ್ಲ ಸರ್ ನಾನು ಹಾಗೆ ಮಾಡಿಲ್ಲ ಅಂತ ಹೇಳೋಕ್ ಶುರು ಮಾಡ್ತಾಳೆ. ಅದಕ್ಕೆ JP ಅವರು ನಿಮ್ ಪ್ರಕಾರ ಹುಡುಗಿ ಅನ್ನೋ ಟ್ರಿಮ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಭೂಪತಿ ಅವ್ರಿಗೆ ಹತ್ರ ಆಗೋಕ್ ಶುರು ಮಾಡಿದೀರಾ. ತನ್ನ ಸ್ಥಿಮಿತದಲ್ಲಿ ಇದ್ದ ವಿಕ್ರಮ್ ಭೂಪತಿ ಸ್ಥಿರತೆನಲ್ಲಿ ನೀವಿರಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸಂಧ್ಯಾ ಗಾಬರಿಯಾಗಿ ಇಲ್ಲ ಸರ್ ಅವ್ರು ಆತರ ಹೇಳಲಿಲ್ಲ. ಅದಕ್ಕೆ ನೀವು ಸುಮ್ನೆ ಆಗದೇನೆ ನಿಮ್ಮ ಅಸಲಿ ಆಟನ ಶುರು ಮಾಡ್ಕೊಂಡಿದ್ದೀರಾ. ವಿಕ್ರಮ್ ಭೂಪತಿ ಏನೋ ಮಾಡ್ಬಿಟ್ಟ ಅಂತ ಅವ್ನ್ ಕೆನ್ನೆ ಹೊಡೆದು ಇಲ್ಲೇ ಸುಳ್ಳು ಕೇಸ್ ಹಾಕ್ತೀನಿ ಅಂತ ಹೆದರಿಸಿದೀರಾ. ಸಂಧ್ಯಾ ಇಲ್ಲ ಸರ್ ನಾನು ಯಾರಿಗೂ ಹೆದರಿಸಿಲ್ಲ ಸರ್ ಅಂತ ಹೇಳೋಕ್ ಶುರು ಮಾಡ್ತಾಳೆ. ಸುಳ್ಳು ಸರ್ ಇದೆಲ್ಲ ಸುಳ್ಳು ಸರ್ ಅಂತ ಜಡ್ಜ್ ಮುಂದೆ ಹೇಳ್ತಾ ಇರ್ತಾಳೆ. ಆದ್ರೆ ಅವರು ಅವಳ ಮಾತನ್ನ ಕೇಳ್ದೇನೆ ವಿಕ್ರಮ್ ಭೂಪತಿ ನಿಮ್ ಮಾತಿಗೆ ಬಗ್ಲಿಲ್ಲ. ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅನ್ನೋ ಸಿಟ್ಟಿಗೆ ನಿಮ್ ಬಟ್ಟೆನ ನೀವೇ ಹರ್ಕೊಂಡ್ರಿ. ಕೇಸುನೂ ಸಿಗದೆ ಇರೋ ಯಾವ್ದಾದ್ರು ಒಂದ್ ಕೇಸ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರೋ ನನ್ನ ಆಪೋನೆಂಟ್ ಭಾರ್ಗವಿ ಅವ್ರ ಹತ್ರ ಬಂದು ಸಹಾಯನ ತಗೊಂಡು ವಿಕ್ರಮ್ ಭೂಪತಿ ಅವ್ರ ವಿರುದ್ಧ ಸಾಕ್ಷಿನ ದಾಖಲಿಸಿ ಕರ್ಕೊಂಡ್ ಬಂದಿದ್ದೀರಾ. JP ಅವ್ರು ಹೇಳಿದ ತಕ್ಷಣ ಭಾರ್ಗವಿ ಕೋಪ ಮಾಡ್ಕೊಂಡು ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಕಿರ್ಚ್ಕೊಂಡು ಎದ್ ನಿಂತ್ಕೊಂತಾಳೆ. ಭಾರ್ಗವಿ ಅವ್ರ ತಂದೆ ಜಗ್ಲಿ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಷ್ಟರೊಳಗಡೆ ಕಲ್ಪನಾ ಅವರು ಅಲ್ಲಿಗೆ ಬಂದು ಅಣ್ಣ ಅಣ್ಣ ಅಂತ ಕರೀತಾರೆ. ಆದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ತಂಗಿ ಬಂದಿರೋದು. ಅದಾದ್ಮೇಲೆ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಏನು ಯೋಚನೆ ಮಾಡ್ತಾ ಕೂತಿದ್ದೀಯಣ್ಣ ಅಂತ ಕೇಳ್ತಾರೆ. ಅದಕ್ಕೆ JP ನಮಗೆ ಮಾಡಿದ ಮೋಸ ಎಲ್ಲ ಕಣ್ಮುಂದೆ ಹಾಗೆ ಬಂದೋಯ್ತು. ಆದ್ರೆ 15 ವರ್ಷ ಆದ್ಮೇಲೆ ನನ್ನ ಮಗಳು ಬಂದಿದ್ದಾಳೆ. ಅವನ್ನ ಎದುರು ನಿಂತು ಹೋರಾಟ ಮಾಡ್ತಿದ್ದಾಳೆ. ಅವಳು ಗೆಲ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಪನಾ ಅದು ಅಷ್ಟು ಸುಲಭ ಅಲ್ಲ ಅಣ್ಣ, ಅದು ನಮ್ಮ ಕೂಸು ಅಂತ ಹೇಳೋಕೆ ಶುರು ಮಾಡ್ತಾರೆ. ಅದಕ್ಕೆ ಇವರು ಇಲ್ಲ ಕಲ್ಪನಾ, ಆದ್ರೆ ಏನು ಕಲ್ಪನಾ, ನನ್ನ ಮಗಳು ಅವನು ಎಷ್ಟೇ ಪ್ರತಿತಂತ್ರನ ಹೂಡಿದ್ರು ನನ್ನ ಮಗಳು ಅದಕ್ಕೆ ಸೋಲಿಸ್ತಾಳೆ, ಆ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೌದಣ್ಣ ನೀನು ಹೇಳೋದೇನೋ ಮಾತಲ್ಲಿ ಕೇಳೋದಕ್ಕೇನೋ ಚೆನ್ನಾಗಿದೆ ಆದರೆ ಅಂತ ಹೇಳೋಕೆ ಶುರು ಮಾಡ್ತಾರೆ. ಅದಕ್ಕೆ ಆದ್ರೆ ಏನು ಕಲ್ಪನಾ ಸುಳ್ಳು ಅಂತ ಹೇಳ್ತೀಯ, ನನ್ನ ಮಗಳ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅವರು ಆದ್ರೆ ಅಣ್ಣ ನನ್ನ ಮಗಳು ಕಳ್ಕೊಂಡಿರೋಳು, ನಮ್ಮ ಕೂಸ್ಗೆ ಏನಾದರೂ ಆಗ್ಬಿಡುತ್ತೆ ಅಂತ ಭಯ ಅಂತ ಹೇಳ್ತಾರೆ. ಭಯ ಪಡ್ಬೇಡ, ಕೂಸ್ ಮೇಲೆ ನಂಬಿಕೆ ಇದೆ, ಇದು ಕಲಿಯುಗ, ಆಗ್ಲಿ ಕೆಟ್ಟದ್ದಾಗ್ಲಿ ಈಗ್ಲೇನೆ ಇಲ್ಲೇನೆ ಎಲ್ಲ ಚುಕ್ತಾ ಆಗಿ ಹೋಗ್ಬೇಕು, ಅವನ್ಗೆ ಸರಿಯಾದ ಪಾಠ ನನ್ನ ಮಗಳು ಕಲಿಸ್ತಾಳೆ ಅಂತ ಹೇಳ್ತಾರೆ. ಗಟ್ಟಿಗಿತ್ತಿ ಕಲ್ಪನಾ, ನನ್ನ ಮಗಳು ಗಟ್ಟಿಗಿತ್ತಿ, ಅವನ ವಿರುದ್ಧ ಅವಳು ಗೆಲ್ತಾಳೆ, ಅವನಿಗೆ ಪಾಠ ಕಲಿಸ್ತಾಳೆ, ಅವಳ ಬಗ್ಗೆ ನನಗೆ ನಂಬಿಕೆ ಇದೆ. ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಅವಳು ಸಾಕ್ಷಿ ಆಗ್ತಾಳೆ, ನೀನ್ ಹೆದರ್ಬೇಡ ಅಂತ ಧೈರ್ಯ ಹೇಳ್ತಾರೆ. ಭಾರ್ಗವಿ ಅವರು ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಹೇಳಿ JP ಪಕ್ಕದಲ್ಲಿ ಬಂದು ಅಂದ್ರೆ ಜಡ್ಜ್ ಎದುರುಗಡೆ ಬಂದು ನಿಂತ್ಕೊಂಡು ಇವ್ರು ಹೇಳ್ತಾ ಇರೋದಕ್ಕೂ ಇಲ್ಲ ಆಗಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಯುವರ್ ಆನರ್ ಅಂತ ಹೇಳ್ತಾರೆ. ಅದಕ್ಕೆ JP ಅವರು ಇವರಿಗೆ ನಾನು ಹೇಳಿದ್ದು ಇಷ್ಟೊತ್ತು ಅರ್ಥ ಆಗಿಲ್ಲ ಅನ್ಸುತ್ತೆ ಯುವರ್ ಆನರ್, ಒಂದೊಂದನ್ನೇ ಬಿಡಿಸಿ ಅವರಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು JP ಅವರು ಅವಳ ಸಂಧಿನ ನಡವಳಿಕೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇವಳು ದುಡ್ಡಿಗೋಸ್ಕರ ತನ್ನ ಮೈಯನ್ನೇ ಮಾರ್ಕೊಳ್ಳೋದಕ್ಕಾದ್ರೂ ನಿಂತಿರ್ತಾಳೆ ಅಂತ ಕೆಟ್ಟ ಹೆಂಗಸು ಇವಳು ಅಂತ ಹೇಳ್ತಾರೆ. ಅದಕ್ಕೆ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ. JP ಪಾಟೀಲ್ ಅಂತ ಕಿರಿಸ್ತಾಳೆ. ಮಾತು ತುಂಬಾನೇ ಹದ್ದು ಮೀರ್ತಾ ಇದೆ ಅಂತ ಅಂದ್ಬಿಟ್ಟು ಭಾರ್ಗವಿ ಹೇಳ್ತಾಳೆ. ಅದಕ್ಕೆ JP ಅವರು ಒಬ್ಬ ಸೀನಿಯರ್ ಲಾಯರ್ ಮುಂದೆ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ನೀನ್ ಮೊದ್ಲು ಕಲ್ತ್ಕೋ ಅಂತ ಅವ್ರು ಹೇಳ್ತಾರೆ. ಸೀನಿಯರ್ ಲಾಯರ್ ಅಂತ ಬಾಯ್ಬಿಟ್ಟು ಹೇಳೋದಲ್ಲ, ಅದ್ರ ತಕ್ಕನಾಗಿ ನಡ್ಕೋಬೇಕು, ಮಾಡ್ಬೇಕು, ನಾನು ಹೇಗ್ ಮಾಡ್ಬೇಕು ಅನ್ನೋದನ್ನ ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ ನಾನು ಅಂತ ಅಂದ್ಬಿಟ್ಟು JP ಅವರು ಜೋರಾಗಿ ಕಿರಿಸ್ತಾರೆ. ಅದಕ್ಕೆ ಭಾರ್ಗವಿ ಕೂಡ JP ಪಾಟೀಲ್ ಅಂತ ಅಂದ್ಬಿಟ್ಟು ಕಿರಿಸ್ತಾಳೆ. ಅದಕ್ಕೆ ಜಡ್ಜ್ ಆರ್ಡರ್ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ತಾರೆ. ಇಬ್ರು ಆ ಕಡೆ ತಿರುಗ್ತಾರೆ, ಎಲ್ರು ಸೈಲೆಂಟ್ ಆಗ್ತಾರೆ. ಭಾರ್ಗವಿಗೆ ಅಡ್ವೊಕೇಟ್ ಭಾರ್ಗವಿ ಹೋಗಿ ನಿಮ್ ಜಾಗದಲ್ಲಿ ನೀವು ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಭಾರ್ಗವಿ ಸಾರಿ ಯುವರ್ ಆನರ್ ಅಂತ ಹೇಳ್ಬಿಟ್ಟು ಅವಳ ಜಾಗದಲ್ಲಿ ಹೋಗಿ ವಾಪಸ್ ಕೂತ್ಕೊಂತಾಳೆ. ವಾಪಸ್ ಹೋದ್ಮೇಲೆ ಜಡ್ಜ್ ಅವರು JP ಅವ್ರ ಹತ್ರ JP ನೀವ್ ಹೇಳ್ತಾ ಇರೋದಕ್ಕೆ ಸಾಕ್ಷಿಗಳೇನಾದ್ರೂ ಇದೆಯಾ ಅಂತ ಕೇಳ್ತಾರೆ. ಭಾರ್ಗವಿ ಒಳಗೇನೆ ಬೈಕೊಂತ ಇರ್ತಾಳೆ, ಕಟ್ಟುಕತೆಗೆ ಸಾಕ್ಷಿ ಎಲ್ಲಿಂದ ಬರ್ಬೇಕು, ನಮ್ಮ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕಷ್ಟೇ ಗೊತ್ತು ಅಂತ ಹೇಳ್ತಾಳೆ. JP ಮಾತ್ರ ಸಾಕ್ಷಿ ಇದೆ ಯುವರ್ ಆನರ್ ಅಂತ ಹೇಳ್ತಾರೆ. ನಡೆದ ದಿನ ಸಂಧ್ಯಾ ಅವ್ರ ಮೇಲೆ ವಿಕ್ರಮ್ ಭೂಪತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ಕಂಪ್ಲೇಂಟ್ ಡೈರಿನೇ ಈ ಕೇಸ್ಗೆ ಮುಖ್ಯ ಆಗುತ್ತೆ ಯುವರ್ ಆನರ್. ಭಾರ್ಗವಿ ಎದ್ದು ನಿಂತು ಅಬ್ಜೆಕ್ಷನ್ ಯುವರ್ ಆನರ್, ಆ ತರದೊಂದು ಕಂಪ್ಲೇಂಟೇ ಇಲ್ಲ ಅಂತ ಲಾಯರು ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. JP ಅವರು ಹಿಂದೆ ತಿರುಗಿ ಅಲ್ಲ ಭಾರ್ಗವಿ, ಕೋರ್ಟ್ನಲ್ಲಿ
ಸಾಕ್ಷಿಗಳ ಬಗ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾರ ಭಾರ್ಗವಿ ಅಂತ ಹೇಳ್ತಾರೆ. ಜೆ.ಪಿ. ಅವರು ಜಡ್ಜ್ ಕಡೆ ತಿರುಗಿ ಐರಿನ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಕೇಳ್ಕೊಂತಾ ಇದ್ದೀನಿ ಯುವರ್ ಆನರ್ ಅಂತ ಹೇಳ್ತಾರೆ. ಭಾರ್ಗವಿ ಮತ್ತೆ ಇನ್ಸ್ಪೆಕ್ಟರ್ ಇಬ್ರು ಮಾತಾಡ್ಕೊಂತಾರೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಆ ಥರ ಯಾವುದೇ ಕಂಪ್ಲೇಂಟ್ ನಾನು ಗೊತ್ತಿರೋ ಹಂಗೆ ನಾನು ಬರ್ಕೊಂಡಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಎದ್ ನಿಂತು ಮುಂದೆ ಬಂದು, ಕ್ಷಮಿಸಿ ಮಹಾಸ್ವಾಮಿ, ನಾನು ಯಾವುದೇ ರೀತಿ ಕೇಸ್ನ ಫೈಲ್ ಮಾಡಿಲ್ಲ, ಆ ಫೈಲ್ ಕೂಡ ನಾನು ತಂದಿಲ್ಲ, ಯಾವುದೇ ರೀತಿ ಕೇಸು ಫೈಲ್ ಆಗಿಲ್ಲ ಮಹಾಸ್ವಾಮಿ. ಆದರೆ ಈ ಲಾಯರ್ಗೆ ಕನ್ಫ್ಯೂಸ್ ಆಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜೆ.ಪಿ. ಅವರು, ಹೌದು ಇನ್ಸ್ಪೆಕ್ಟರ್ ಪ್ರತಾಪ್, ಎಲ್ಲೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ನಾನು ಹೇಳಿದ್ದು, ನಾನು ಕರೆದಿದ್ದು ನಿಮ್ಮನ್ನಲ್ಲ, ತಗೊಂಡ್ರಲ್ಲ, ಕಂಪ್ಲೇಂಟ್ನ ಬರ್ಕೊಂಡ್ರಲ್ಲ, ಅವರು ಕಂಪ್ಲೇಂಟ್ ಬರ್ಕೊಂಡ್ರಲ್ಲ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ನಾನು ಕರೆದಿದ್ದು ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ವಾಪಸ್ ಹೋಗಿ ಕೂತ್ಕೊಂತಾರೆ. ಇಲ್ಲಿ ವಿಕ್ರಮ್ ಭಾರ್ಗವಿನ ನೋಡಿ ನಗ್ತಾ ಇರ್ತಾನೆ. ಪ್ರತಾಪ್ ಮತ್ತೆ ವಾಪಸ್ ಹೋಗಿ ಕೂತ್ಕೊಂತಾರೆ. ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಒಳಗಡೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಬಂದು ಮೇಲೆ ಬಂದು ನಿಂತ್ಕೊಂತಾರೆ. ಅವಾಗ ಜೆ.ಪಿ. ಅವರು ವಿಜಯ್ ಕುಮಾರ್ ಅವ್ರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಕೋರ್ಟ್ಗೆ ಪರಿಚಯ ಮಾಡ್ಕೊಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ವಿಜಯ್ ಕುಮಾರ್ ಅವರು, ಹೌದು ಸರ್, ನಾನು ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಎಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ವಿಕ್ರಮ್ ಭೂಪತಿ ಅವರು ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ವಿಜಯ್ ಕುಮಾರ್ ಅವರು, ಹೌದು ಸರ್ ಗೊತ್ತು, ಆದರೆ ಮುಖ ಪರಿಚಯ ಇರಲಿಲ್ಲ, ಅಲ್ಲಿ ಇಲ್ಲಿ ಕೇಳಿದ್ದೆ ಅಷ್ಟೇ. ಆದರೆ ಮಾರ್ಚ್ 3ನೇ ತಾರೀಕು ಅವರೇನೆ ಖುದ್ದಾಗಿ ಒಂದು ಕಂಪ್ಲೇಂಟ್ನ ಕೊಡೋದಕ್ಕೆ ಅಂತ ಬಂದಿದ್ರು. ನಾನು ಅವಾಗ ಕ್ರಿಕೆಟ್ ನೋಡಿರಲಿಲ್ಲ ಅಂತ ಹಿಂದಿನ ದಿನದ ಕ್ರಿಕೆಟ್ನ ನೋಡ್ತಾ ಕೂತಿದ್ದೆ. ಹಾಗಾಗಿ ಮಾರ್ಚ್ 3ನೇ ತಾರೀಕು ತುಂಬ ಚೆನ್ನಾಗಿ ನೆನಪಿದೆ ಸರ್ ಅಂತ ಹೇಳ್ತಾರೆ ಜೆ.ಪಿ. ಅವ್ರ ಹತ್ರ. ಜೆ.ಪಿ. ಅವರು, ಓಕೆ ಆಯಿತು, ಅವರು ಯಾವ ಥರ ಕಂಪ್ಲೇಂಟ್ ಕೊಟ್ಟರು, ಆ ಕಂಪ್ಲೇಂಟ್ ಕಾಪಿ ನಿಮ್ಮ ಹತ್ರ ಇದೆಯಾ, ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೋದಾ ಅಂತ ಇನ್ಸ್ಪೆಕ್ಟರ್ ಹತ್ರ ಕೇಳ್ತಾರೆ. ಅದಕ್ಕೆ ವಿಜಯ್ ಕುಮಾರ್ ಅವರು, ಆಯಿತು ಸರ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಜೇಬಿಂದ ತೆಗೆದು ಕಂಪ್ಲೇಂಟ್ ಕಾಪಿನ ಜೆ.ಪಿ. ಅವ್ರ ಹತ್ರ ಕೊಡ್ತಾರೆ. ಜೆ.ಪಿ. ಅವರು ಅದನ್ನು ಚೆಕ್ ಮಾಡಿ ಸರಿ ಅಂತ ಅದನ್ನು ಜಡ್ಜ್ ಹತ್ರ ಕೊಡ್ತಾರೆ ಪೇಪರ್ನ. ಜಡ್ಜ್ ಆ ಪೇಪರ್ನ ನೋಡ್ತಾ ಇರ್ತಾರೆ. ಅಷ್ಟರೊಳಗಡೆ ಭಾರ್ಗವಿ ಅವರು ಅಲ್ಲಿಗೆ ಬರ್ತಾರೆ. ಭಾರ್ಗವಿ ಅವರು ಅಲ್ಲಿಗೆ ಬಂದು, ಅದು ಹೇಗೆ ಸಾಧ್ಯ ಯುವರ್ ಆನರ್, ಕಂಪ್ಲೇಂಟ್ ಕಾಪಿನ ಅವರು ಇವಾಗ ಯಾವ ಥರ ಕೊಡೋದಕ್ಕೆ ಸಾಧ್ಯ, ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕ್ತಾ ಇದ್ದಾರೆ ಇವರು, ಇದು ಬೇರೆನೇ ಇದೆ, ಇದು ಆಗೋಕೆ ಹೇಗೆ ಸಾಧ್ಯ, ಈ ಥರ ಇನ್ನೊಂದು ಕಂಪ್ಲೇಂಟ್ ಕಾಪಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅದು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಭಾರ್ಗವಿ ಕೇಳ್ತಾರೆ. ಜೆ.ಪಿ. ಅವರು, ಹೌದು ಭಾರ್ಗವಿ ಅವರೇ, ಇದೆಲ್ಲ ಆಗೋದಕ್ಕೆ ಸಾಧ್ಯ. ಜೆ.ಪಿ. ಅವರು, ಹೌದು ಭಾರ್ಗವಿ ಅವರೇ, ಇದೆಲ್ಲ ಸಾಧ್ಯ. ಸಾಕ್ಷಿಗಳನ್ನ ಕೇಸ್ನ ಕುಶವಾಗಿ ನೋಡೋದು ಅಂತ ಅಂದರೆ ಇದು ಹೀಗೇನೆ, ನಿಮ್ಮದು ಇದು ಮೊದಲನೇ ಕೇಸ್ ಅಲ್ವಾ, ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು ಭಾರ್ಗವಿ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಭಾರ್ಗವಿ ಅವರು, ಸರ್ ಇದರಲ್ಲಿ ಏನೋ ನಡೆದಿದೆ, ಇದು ಏನಾಗಿದೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಆ ಕಂಪ್ಲೇಂಟ್ ಕಾಪಿನ ನನಗೊಂದ್ಸಲ ನೋಡೋದಕ್ಕೆ ಕೊಡಬಹುದಾ ನೀವು, ಹಾಗೇನೆ ನನಗೆ ಈ ಕೇಸ್ನ ಕೂಲಂಕುಷವಾಗಿ ನೋಡೋದಕ್ಕೆ, ಯೋಚನೆ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ನನಗೆ ಸ್ವಲ್ಪ ದಿನ ಕಾಲಾವಕಾಶಗಳನ್ನ ಕೊಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಜಡ್ಜ್ ಹತ್ರ ಕೇಳ್ಕೊತಾರೆ. ಅದಕ್ಕೆ ಜಡ್ಜ್ ಕೂಡ, ಆಯಿತು, ಕೇಸ್ನ ಮುಂದೂಡ್ತಾ ಇದ್ದೀವಿ, 10 ದಿನಗಳ ಕಾಲಾವಕಾಶನ ನಿಮಗೆ ಕೊಡ್ತಾ ಇದ್ದೀವಿ, ಅಷ್ಟರೊಳಗಡೆ ನೀವು ಸಾಕ್ಷಿನ ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಾರ್ಗವಿಯರು, ಆಯಿತು ಯುವರ್ ಆನರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಜಡ್ಜ್ ಅವರು ಅದನ್ನ ತೀರ್ಪನ್ನ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಎಲ್ಲವರು ಅಲ್ಲಿಗೆ ಎದ್ದು ನಿಂತು ಅವ್ರಿಗೆ ತಲೆ ಬಾಗ್ತಾರೆ. ಅವರು ಹೊಸ್ಕಾಕ್ಬಿಡ್ತೀನಿ ಅಂತ ಕೈಯಲ್ಲಿ ಸನ್ನೆ ಮಾಡಿ ತೋರಿಸ್ತಾರೆ ಭಾರ್ಗವಿ ಅವ್ರಿಗೆ. ಅದಕ್ಕೆ ಭಾರ್ಗವಿ ಅವರು, ನಿನ್ನ ವಿರುದ್ಧ ನಿಂತು ನಿನ್ನ ಕಾಡನ್ನ ಕಳಿಸಿ ನಿನ್ನ ವಿರುದ್ಧ ಈ ಕೇಸ್ನ ನಾನು ಗೆದ್ದೇ ಗೆಲ್ತೀನಿ, ಗೆಲ್ಲಿಲ್ಲ ಅಂದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡ್ತಾರೆ ಜೆ.ಪಿ. ಅವ್ರಿಗೆ. ಅದಾದ್ಮೇಲೆ ಜೆ.ಪಿ. ಅವರು ಅಲ್ಲಿಂದ ಹೊರಡ್ತಾರೆ. ಭಾರ್ಗವಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ, ಏನ್ ಮಾಡೋದು, ಹೇಗಾಗ್ತಾ ಇದೆ ಇದು ಅಂತ ಅಂದ್ಬಿಟ್ಟು ತುಂಬಾನೇ ತಲೆ ಕೆಡಿಸ್ಕೊಂಡು ತುಂಬಾನೇ ದಂಗಾಗಿ ನಿಂತ್ಕೊಂಡ್ಬಿಡ್ತಾಳೆ. ಮತ್ತು ಇವತ್ತಿನ ಸಂಚಿಕೆ, ಈ ಸಂಚಿಕೆ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಥ್ಯಾಂಕ್ ಯು, ಬಾಯ್.